ಈ ಡೇಟಲ್ಲಿ ಹುಟ್ಟಿರೋರು ಫ್ಯಾಷನ್ನು, ಮಾಡಲಿಂಗು, ಸಿನಿಮಾ ಇಂಡಸ್ಟ್ರಿ ಈ ಪ್ರೊಫೆಷನ್ ಅಲ್ಲಿ ಇದ್ರು ನಿಮ್ಗೆ ಈ ವರ್ಷ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಜನವರಿ ತಿಂಗಳು ಅಷ್ಟೊಂದು ಒಳ್ಳೇದಲ್ಲ, ನಿಮ್ಗೆ ಬಹಳ ಹುಷಾರಾಗಿರ್ಬೇಕು. ಓವರ್ ಆಲ್ ಈ ವರ್ಷ ನಿಮ್ಗೆ ಲಕ್ಕಿ ನಂಬರ್ ಅಂತ ಬಂದ್ರೆ ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಮೂಲಾಂಕ 6. ಯಾರೆಲ್ಲ 6, 15, 24ನೇ ತಾರೀಕು ಹುಟ್ಟಿರ್ತೀರೋ ಅವ್ರಿಗೆ 2024 ಹೇಗಿದೆ ಅನ್ನುವಂಥ ವಿಚಾರವನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡೋಣ. 6, 15, 24ನೇ ತಾರೀಕು ಹುಟ್ಟಿರೋರಿಗೆ ಈ ವರ್ಷ ಅಷ್ಟೊಂದು ಶುಭದಾಯಕವಾಗಿಲ್ಲ. ತುಂಬಾ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಿ. ಒಂದು ಡಿಲೇ ಮ್ಯಾರೇಜ್ ಆಗ್ಬೋದು, ಅಥವಾ ಮದುವೆ ಆದರೂ ಕೂಡ ನೀವು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡೋದು ಕಷ್ಟ ಈ ವರ್ಷ. ಪ್ಲಸ್ ಅದರ ಜೊತೆಗೆ ನೀವು ಯಾವುದೇ ಬಿಸ್ನೆಸ್ ವ್ಯವಹಾರವನ್ನು ಈ ವರ್ಷ ಶುರು ಮಾಡಿದ್ರೆ ಅಷ್ಟೊಂದು ಪಾಸಿಟಿವ್ ಆಗಿರಲ್ಲ. 2026 ನಿಮಗೆ ತುಂಬ ಸ್ಟ್ರಗಲ್ ಇಯರ್ ಅಂತ ಹೇಳ್ತಾ ಇದ್ದೀನಿ. 6, 15, 24ನೇ ತಾರೀಕು ಅವರು ಬಹಳ ಎಚ್ಚರಿಕೆಯಿಂದ ಇರಿ. ಈ ವರ್ಷ ನ್ಯೂಮರಾಲಜಿಕಲಿ ಹೇಳೋದಾದ್ರೆ ಯಾರೆಲ್ಲ ನ್ಯೂಮರಾಲಜಿ ಫಾಲೋ ಮಾಡ್ತೀರಿ ಅಥವಾ ಅದು ನಿಮಗೆ ಏನೋ ನಿಮ್ಮ ನಂಬಿಕೆ ಮೇಲೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳ್ತೀರಾ, ಅವ್ರಿಗೆ 6, 15, 24ನೇ ತಾರೀಕಂತೂ ಖಂಡಿತವಾಗಿಯೂ ಚೆನ್ನಾಗಿಲ್ಲ. ಅನೇಕ ಪ್ರಾಬ್ಲಮ್ಸ್ಗಳು, ವ್ಯಾವಹಾರಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಕೌಟುಂಬಿಕದ ವಿಚಾರದಲ್ಲಿ ಕೂಡ ನೀವು ತುಂಬ ಸಮಸ್ಯೆಗಳನ್ನು ಎದುರಿಸುವಂಥದ್ದಿದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಎಕ್ಸ್ಪೆಷಲಿ ಯಾರೆಲ್ಲ ಈ 6, 15, 24ನೇ ತಾರೀಕೆಲ್ಲ ಹುಟ್ಟಿದಿರೋ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಈ ನಂಬರ್ ಬಂದು ಬ್ಯೂಟಿ, ಲಕ್ಸುರಿ, ರಿಲೇಷನ್ಶಿಪ್, ಆರ್ಟ್ಗೆ ಸಂಬಂಧಪಟ್ಟಂಥ ನಂಬರ್ಸ್ ಅಂತ ಕರಿತೀವಿ. ಈ ಡೇಟಲ್ಲಿ ಹುಟ್ಟಿರೋರು ಫ್ಯಾಷನ್ನು, ಮಾಡಲಿಂಗು, ಸಿನಿಮಾ ಇಂಡಸ್ಟ್ರಿ, ಫೋಟೋಗ್ರಫಿ, ಇಂಟೀರಿಯರ್ ಡಿಸೈನಿಂಗು, ಹೋಟೆಲ್ ರೆಸ್ಟೋರೆಂಟ್ ಬಿಸ್ನೆಸ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಜ್ಯುವೆಲರಿ, ಕಾಸ್ಮೆಟಿಕ್ಸ್, ಲಕ್ಸುರಿ ಬ್ರ್ಯಾಂಡ್ ಮ್ಯಾನೇಜ್ಮೆಂಟು, ಆರ್ಕಿಟೆಕ್ಚರು, ಪ್ಲಸ್ ಹೀಲಿಂಗು, ಕೌನ್ಸಿಲಿಂಗು, ಬಟ್ಟೆ ವ್ಯಾಪಾರ, ಈ ಥರ ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರೋರು ಈ ಪ್ರೊಫೆಷನಲ್ಲಿ ಇದ್ದೀರೋ ನೀವು ಭಾಳ ಹುಷಾರಾಗಿರಿ. ನಿಮ್ಗೆ ಈ ವರ್ಷ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸಿಂದ ಪ್ರಾಬ್ಲಮ್ ಆಗ್ಬೋದು, ಅಥವಾ ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಲೈಫಲ್ಲಿ ಸಕ್ಸಸ್ ಸಿಗದೆ ಇರುವಂಥದ್ದು, ಈ ಥರ ಅನೇಕ ಪ್ರಾಬ್ಲಮ್ಸ್ಗಳು ಖಂಡಿತವಾಗಿಯೂ ಆಗುತ್ತೆ. ಮುಂದೆ ಈ ವರ್ಷ ಒಂದಷ್ಟು ಅನಾರೋಗ್ಯ ಕೂಡ ಅನುಭವಿಸುವಂಥದ್ದು, ಕೌಟುಂಬಿಕ ಹ್ಯಾಪಿನೆಸ್ ಇಲ್ಲದೆ ಇರುವಂಥದ್ದು. ಯಾಕಂದರೆ ಶುಕ್ರ ಅಂತಂದರೆ ಪ್ರೀತಿ, ಪ್ರೇಮ, ಪ್ರಣಯ, ಸಂಬಂಧಗಳು ಅಂತ ಕರಿತೀವಿ. ಆ ನಿಟ್ಟಿನಲ್ಲಿ ಈ ಡೇಟಲ್ಲಿ ಹುಟ್ಟಿರೋರಿಗೆ ಅಷ್ಟೊಂದು ಒಳ್ಳೇದಲ್ಲ. ಜೊತೆಗೆ ಈ ಡೇಟಲ್ಲಿ ಹುಟ್ಟಿನೂ ನಮಗೆ ಮದುವೆ ಆಗಿಲ್ಲ ಅಂದರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗೋದು ಅಂದರೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ಒಂದು ಒಳ್ಳೆ ಹುಡುಗಿ ಸಿಗೋದು ಕಷ್ಟ. ಅಕಸ್ಮಾತ್ ಸಿಕ್ಕಿದ್ರು ಕೂಡ ಅದು ಬಾಂಡಿಂಗ್ ಚೆನ್ನಾಗಿರಲ್ಲ, ಬೇಗ ಸಂಬಂಧಗಳು ಕೆಡುವಂಥದ್ದು ಇರ್ತದೆ. ಅದಕ್ಕೆ 2026 ಯಾರೆಲ್ಲ 15ನೇ ತಾರೀಕು, 6ನೇ ತಾರೀಕು ಮತ್ತು 24ನೇ ತಾರೀಕು ಹುಟ್ಟಿರ್ತೀರೋ ಅವರು ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಅದರಲ್ಲೂ ಕೂಡ ನೀವು ಭಾಳ ಹುಷಾರಾಗಿರೋ ಡೇಟ್ಸ್ಗಳಪ್ಪ ಅಂತಂದರೆ ನೋಡಿ, 1, 2, 6, 7 ಜನವರಿ ತಿಂಗಳು ಅಷ್ಟೊಂದು ಒಳ್ಳೇದಲ್ಲ, ನಿಮಗೆ ಭಾಳ ಹುಷಾರಾಗಿರಬೇಕು. 6ನೇ ತಿಂಗಳು ಜೂನು, ಮತ್ತು ಫೆಬ್ರವರಿ, ಮತ್ತು ಜುಲೈ, ಈ ತಿಂಗಳುಗಳು ನಿಮಗೆ ತುಂಬ ಸಮಸ್ಯೆಗಳನ್ನು ಕೊಡ್ತದೆ. ಅದ್ರ ಜೊತೆಗೆ 2, 11, 20, 29ನೇ ತಾರೀಕು ಅಷ್ಟೊಂದು ಪಾಸಿಟಿವ್ ಆಗಿಲ್ಲ ನಿಮಗೆ. ಇಲ್ಲಾಂದರೆ ಅದು ಸಮಸ್ಯೆ ಆಗುತ್ತೆ. ಮತ್ತು 7, 16, 25ನೇ ತಾರೀಕು ಟೈಮಲ್ಲಿ ಸ್ವಲ್ಪ ಯಾವುದೇ ವ್ಯವಹಾರಗಳು, ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಮತ್ತು 1, 10, 19, 28ನೇ ತಾರೀಕು ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ಇವು ಅತ್ಯಂತ ನೆಗೆಟಿವ್ ಡೇಟ್ಸ್ಗಳು. ನಿಮಗೆ ಈ ವರ್ಷ ಫಾಲೋ ಮಾಡಬೇಡಿ. ಈ ಡೇಟ್ಗಳನ್ನ ಫಾಲೋ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಓವರ್ ಆಲ್ ಈ ವರ್ಷ ನಿಮಗೆ ಲಕ್ಕಿ ನಂಬರ್ ಅಂತ ಬಂದರೆ ಏನು ಮಾಡೋದಪ್ಪ, ಏನಾದರೂ ಒಂದಷ್ಟು ಪಾಸಿಟಿವ್ ಆಗಬೇಕು ಅಂತಂದರೆ ನಂಬರ್ 5 ಇಸ್ ಎ ಬೆಸ್ಟ್ ನಂಬರ್, ನಿಮಗೆ ಲಕ್ಕಿ ನಂಬರು. ಮತ್ತು ಗ್ರೀನ್ ಕೂಡ ನೀವು ಈ ವರ್ಷ ಸ್ವಲ್ಪ ಫಾಲೋ ಮಾಡ್ಬೋದು. ಆ ಗ್ರೀನ್ ಕೂಡ ನಿಮಗೆ ಸ್ವಲ್ಪ ನೆಗೆಟಿವ್ಸ್ನೆಲ್ಲ ಕಮ್ಮಿ ಮಾಡ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಪ್ರತಿದಿನ ದುಮ್ ದುರ್ಗಾಯೇ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ, ಈ 2 ಮಂತ್ರಗಳನ್ನು ಭಾಳ ಹುಷಾರಾಗಿ ಪ್ರತಿದಿನ 108 ಸರಿ ಜಪ ಮಾಡಬೇಕು. ದುಮ್ ದುರ್ಗಾಯೇ ನಮಃ, ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು
ಡೈಲಿ 108 ಸರಿ ಜಪ ಮಾಡೋದ್ರಿಂದ ಈ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ. ಮತ್ತೆ ಪ್ರತಿ ಶುಕ್ರವಾರದ ದಿನ ಗೋ ದರ್ಶನ ಮಾಡುವಂಥದ್ದು, ಅಮ್ಮನವ್ರ ದರ್ಶನವನ್ನ ಮಾಡುವಂಥದ್ದು, ಜೊತೆಗೆ ಗುರುವಾರದ ರಾತ್ರಿ ಅವರೆಕಾಳನ್ನು ನೀರಲ್ಲಿ ನೆನೆಸಿ ಶುಕ್ರವಾರ ಬೆಳಿಗ್ಗೆ ಗೋಮಾತೆಗೆ ಕೊಡುವಂಥ ಕೆಲಸ, ಗೋ ಸೇವೆ, ಗೋಪೂಜೆಯನ್ನು ಮಾಡೋದ್ರಿಂದ ಕೂಡ ಈ ವರ್ಷ ನಿಮ್ಗೆ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ ವರ್ಷ ನಿಮ್ಗೆ ಅಷ್ಟೊಂದು ಚೆನ್ನಾಗಿಲ್ಲ. ಬಹಳ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದ್ರೆ ಸಮಸ್ಯೆಗಳು ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇನ್ನು ಹೆಚ್ಚಿನ ವಿಚಾರಗಳು ಏನೇ ಇದ್ರೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಯಾವುದೇ ಜಾತಕ ಮುಹೂರ್ತಾದಿಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಕಚೇರಿಗೆ ಭೇಟಿ ಮಾಡಿ. ನಮಸ್ಕಾರ.